ಇದು ರೈತರು ತಮ್ಗೆ ಆಗ್ತಾ ಇರುವಂತಹ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ರಸಗೊಬ್ಬರದ ಸಮಸ್ಯೆ ಹೇಗಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ FID ಕಡ್ಡಾಯ ಮಾಡಿದ್ರಿಂದಾಗಿ ರಸಗೊಬ್ಬರಕ್ಕೆ ರೈತರು ಪರದಾಡ್ತಾ ಇದ್ದಾರೆ. ಅಸಲಿಗೆ ಕೆ ಕಿಸಾನ್ ಆ್ಯಪ್ನ ಮೂಲಕ FID ನೋಂದಣಿಯನ್ನ ಮಾಡಬೇಕು, ಅಂದರೆ ಫಾರ್ಮರ್ ID ಅಂತ. ಎಕರೆಗೆ ಕೇವಲ 1 ಚೀಲ ಮಾತ್ರ, ಹೆಚ್ಚಿನ ಖರೀದಿಗೆ ಅವಕಾಶ ಇಲ್ಲ. ಹಾಗಾಗಿ 1 ಚೀಲ ಖರೀದಿ ಆಗ್ತಾ ಇದ್ದಂತೆ ರೈತರ ಅಕೌಂಟ್ ಏನಿರುತ್ತೆ ಅದು ಲಾಕ್ ಆಗುತ್ತೆ. 20 ಎಕರೆಗಿಂತಲೂ ಹೆಚ್ಚು ಭೂಮಿ ಇದ್ದಲ್ಲಿ ಬೆಳೆ ದೃಢೀಕರಣ ಪತ್ರ ಏನಿರುತ್ತೆ ಆ ಪತ್ರವನ್ನು ಕೊಡಬೇಕಾಗತ್ತೆ. ಜೊತೆಗೆ ಅಸಲಿಗೆ ಬೆಳೆ ಬೆಳೆಯೋಕ್ಕೆ ಪ್ರತಿ ಎಕರೆಗೆ 3 ಚೀಲ ರಸಗೊಬ್ಬರದ ಅವಶ್ಯಕತೆ ಇರುತ್ತೆ. ಇನ್ನು FID ನೋಂದಣಿ ಮಾಡಿಕೊಳ್ಳದೇ ಇರುವಂಥ ರೈತರಿಗಿದೆಯಲ್ಲ, ಅದು ಅವ್ರಿಗೆ ಭಾರಿ ನಷ್ಟ ಆಗುತ್ತೆ. ಸಮರ್ಪಕ ರಸಗೊಬ್ಬರ ವಿತರಿಸಿ, ಇಲ್ಲ ಅಂತ ಅಂದರೆ ಈ FID ನಿಯಮ ಏನಿದೆಯಲ್ಲ ಅದು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತೇಳಿ ಫಾರ್ಮರ್ IDನ, ಅದನ್ನು ಕೈ ಬಿಡಿ ಅಂತೇಳಿ ರೈತರು ಪಟ್ಟು ಹಿಡಿತಾ ಇದ್ದಾರೆ. ಇನ್ನು ಯಾವ್ಯಾವ ಗೊಬ್ಬರ ಎಷ್ಟೆಷ್ಟಿದೆ ಅಂಥೇಳಿ ನೋಡ್ತಾ ಹೋಗೋದಾದರೆ, ಪೊಟ್ಯಾಷ್ ಏನಿದೆ ಅದು ಕಳೆದ ವರ್ಷ 1800 ರೂಪಾಯಿ ಇತ್ತು, ಬಟ್ ಈಗ ಅದು 1975 ರೂಪಾಯಿಗೆ ಜಾಸ್ತಿ ಆಗಿದೆ. ಇನ್ನು DAP 1350 ರೂಪಾಯಿ ಇತ್ತು, ಅದು ಯಥಾ ಪ್ರಕಾರವಾಗಿ 1350 ರೂಪಾಯಿ ಇದೆ. ಇನ್ನು NPK 1350 ರೂಪಾಯಿ ಇದ್ದಿದ್ದು 1550 ರೂಪಾಯಿಗೆ ಬಂದು ನಿಂತಿದೆ ಅದು ಈ ವರ್ಷ, ಕಳೆದ ವರ್ಷ ಕಂಪೇರ್ ಮಾಡಿದ್ರೆ. ಇನ್ನು ಇದೇ ರೀತಿಯಾಗಿ ದರ ಏರಿಕೆ ಆಗಿರೋದು ಒಂದು ಕಡೆ, ಅದರ ಜೊತೆಗೆ ರಸಗೊಬ್ಬರದ ಕೊರತೆ ಏನು ಉಂಟಾಗಿದೆಯಲ್ಲ ಅದು ಕೂಡ ಈಗ ರೈತರಿಗೆ ಭಾಳ ಸಮಸ್ಯೆ ಆಗ್ತಾ ಇರೋದು. ಇನ್ನು ಹಾವೇರಿ ಜಿಲ್ಲೆಗೆ ಬೇಕಿರುವಂತಹ ಬೀಜ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ, ಪ್ರಸಕ್ತ ವರ್ಷಕ್ಕೆ ಸೋಯಾಬೀನ್ 8960 ಕ್ವಿಂಟಾಲ್ನ ಬೇಡಿಕೆ ಇದೆ. ಅಂದರೆ ಶೇಂಗಾ, ಈ ನೆಲಗಡಲೆ ಏನಿದೆ ಆ ಬೀಜಕ್ಕೆ 1344 ಕ್ವಿಂಟಾಲ್ ಬೇಡಿಕೆ ಇದೆ. ಈಗಾಗಲೇ 2733 ಕ್ವಿಂಟಾಲ್ ಸೋಯಾಬೀನ್ನ ದಾಸ್ತಾನಿದೆ. ಕೃಷಿ ಇಲಾಖೆಯಿಂದ 305 ಕ್ವಿಂಟಾಲ್ ಶೇಂಗಾ ಬೀಜ ಕೂಡ ದಾಸ್ತಾನಿದೆ. ಇನ್ನು ಈ ಕನ್ಸೈನ್ಮೆಂಟ್ ಆಧಾರದಲ್ಲಿ ಉಳಿದ ಬೇಡಿಕೆ ಏನಿದೆ ಅದನ್ನು ಪೂರೈಕೆ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಸುಮಾರು 1.80 ಲಕ್ಷ ಕ್ವಿಂಟಾಲ್ ಸೋಯಾಬೀನ್ ಬೀಜಕ್ಕೆ ಬೇಡಿಕೆ ಇರುವಂಥದ್ದು. ಅದರಲ್ಲಿ 2.09 ಲಕ್ಷ ಕ್ವಿಂಟಾಲ್ ಸೋಯಾಬೀನ್ ಬೀಜ ಲಭ್ಯ ಇದೆ ಅಂತ ಕೃಷಿ ಇಲಾಖೆ ಅಧಿಕೃತವಾಗಿ ಹೇಳ್ಕೊಂಡಿದೆ. ರಾಜ್ಯ ಮಟ್ಟದಲ್ಲಿ ಶೇಂಗಾ ಬೀಜಕ್ಕೆ 0.70 ಲಕ್ಷ ಕ್ವಿಂಟಾಲ್ನ ಡಿಮ್ಯಾಂಡ್ ಇದೆ. ಇನ್ನು 0.74 ಲಕ್ಷ ಕ್ವಿಂಟಾಲ್ ದಾಸ್ತಾನು ಇದೆ ಅಂತ ಕೃಷಿ ಇಲಾಖೆ ಹೇಳ್ತಾ ಇದೆ. ಅಲ್ಲಿಗೆ ಡಿಮ್ಯಾಂಡ್ ಎಷ್ಟಿದೆ, ಇವ್ರ ಹತ್ರ ಎಷ್ಟಿದೆ ಅನ್ನುವಂಥ ಡೀಟೇಲ್ಸ್ ಇದು. ಇನ್ನು ಎಲ್ಲ ಬೆಳೆಗಳಿಗೆ ಇದೆಲ್ಲ ಒಟ್ಟುಗೂಡಿದ್ರೆ 4.71 ಲಕ್ಷ ಕ್ವಿಂಟಾಲ್ ಬೀಜಗಳ ಡಿಮ್ಯಾಂಡ್ ಇರೋದು. ಬಟ್ ಬೇಡಿಕೆಗೆ ಅನುಗುಣವಾಗಿ 5.46 ಲಕ್ಷ ಕ್ವಿಂಟಾಲ್ ಬಿತ್ತನೆ ಬೀಜ ಲಭಿಸ್ತಾ ಇರೋದು. ರೈತ ಸಂಪರ್ಕ ಕೇಂದ್ರಗಳಲ್ಲಿ QR ಕೋಡ್ ಮೂಲಕ ಅರ್ಹ ರೈತರಿಗೆ ಮಾತ್ರ ಇದನ್ನು ವಿತರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಬೀಜ ಲಭ್ಯತೆಯಲ್ಲಿ ಕೊರತೆ ಇಲ್ಲ, ಆತಂಕ ಬೇಡ ಅಂತೇಳಿ ಕೃಷಿ ಇಲಾಖೆ ಹೇಳ್ತಾ ಇದೆ. ಬಟ್ ಆದರೂ ಕೂಡ ಗ್ರೌಂಡ್ ರಿಯಾಲಿಟಿಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇರೋದಂತೂ ನಿಜ.